ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ನಮ್ಮನೆ ಮದ್ದು ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಆರೋಗ್ಯಕ್ಕೆ ಹಸಿರು ಮೆಣಸು ಅಥವಾ ಕೆಂಪು ಮೆಣಸು ಇವೆರಡರಲ್ಲಿ ಯಾವುದು ಉತ್ತಮ ಅಂತ ನೋಡೋಣ. ಈಗ ಸಾಧಾರಣವಾಗಿ ಎಳೆ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರ ತನಕನೂ ನಿಮಗೆ ಸ್ವೀಟ್ ಇಷ್ಟನಾ ಅಥವಾ ಸ್ಪೈಸಿ ಫುಡ್ ಇಷ್ಟನಾ ಅಂತ ಕೇಳಿದ್ರೆ ಆಲ್ಮೋಸ್ಟ್ ಎಲ್ಲರೂ ಹೇಳೋದು ಸ್ಪೈಸಿ ಫುಡ್ ಅಂತಂದರೆ ಖಾರದ ಆಹಾರನೇ ಇಷ್ಟಪಡ್ತಾರೆ. ಸೊ ಹಾಗಾಗಿ ಇವಾಗ ನಾವು ಖಾರದ ಆಹಾರ ಇಷ್ಟಪಡಬೇಕಾದ್ರೆ ಅದರ ಮೆಣಸಲ್ಲಿ ಯಾವುದು ಉತ್ತಮ ಏನು ಅಂತ ತಿಳ್ಕೊಳ್ಬೇಕಲ್ವಾ. ಸೊ ಇವತ್ತಿನ ವಿಡಿಯೋದಲ್ಲಿ ಅದ್ರ ಬಗ್ಗೆ ನೋಡೋಣ. ಹಸಿ ಇದ್ದಾಗಲೂ ಅಷ್ಟೇ, ಖಾರ ಇದ್ದಾಗಲೂ ಅಷ್ಟೇ, ರುಚಿ ಮಾತ್ರ ಸ್ವಲ್ಪ ಬೇರೆ ಬೇರೆ ಇರ್ಬೋದು. ಮೆಣಸು ನಾಲ್ಗೆ ಖಾರನೇ ಹೊರತು ಅದರ ಖಾರವಾಗಿರೋ ಕ್ಯಾಪ್ಸಿನೆಸ್ ಆರೋಗ್ಯಕ್ಕೆ ಹಲವು ರೀತಿ ಪ್ರಯೋಜನ. ಆದರೆ ಇವೆರಡರಲ್ಲಿ ಯಾವ ಮೆಣಸು ಉತ್ತಮ? ಇನ್ನು ಹೇಳಬೇಕಂತಂದರೆ ಈ ಜಗತ್ತಲ್ಲೇ 4000ಕ್ಕೂ ಹೆಚ್ಚಿನ ಪ್ರಭೇದದ ಮೆಣಸಿನಕಾಯಿ ಇದೆ. ಜೀರಿಗೆ ಮೆಣಸಿಂದ ಹಿಡಿದು ದೊಣ್ಣೆ ಮೆಣಸಿನಕಾಯಿಯಷ್ಟು ದೊಡ್ಡ ಗಾತ್ರದ ಮೆಣಸು, ಖಾರವೇ ಇಲ್ದಿದ್ದ ಮೆಣಸಿಂದ ಹಿಡಿದು ಬೂತ್ ಜುಲೋಕಿಯಾ ಅನ್ನೋ ವಿಶ್ವದ ಅತ್ಯಂತ ಖಾರದ ಮೆಣಸು ಇದೆ. ಇದೇ ಗುಣದಿಂದ ಇದಕ್ಕೆ 2007ರಲ್ಲಿ ಗಿನ್ನಿಸ್ ದಾಖಲೆ ಸಹ ಸಿಕ್ಕಿದೆ. ಆದರೆ ನಮ್ಮ ಕರ್ನಾಟಕದ ಮಟ್ಟಿಗೆ ನಮ್ಮ 4-6 ವಿಧದ ಮೆಣಸು ಅಷ್ಟೇ ಗೊತ್ತಿರೋದು. ಹಸಿಮೆಣಸು, ಬ್ಯಾಡಗಿ, ದೇವನೂರು ಇಷ್ಟೇ ಒಣಮೆಣಸೇ ಸಾಕು ನಮಗೆ. ಆದರೆ ಇವೆರಡರಲ್ಲಿ ಅಂದರೆ ಹಸಿ ಅಥವಾ ಒಣಗಿದ ಮೆಣಸಿನಲ್ಲಿ ಯಾವುದು ಹೆಚ್ಚು ಆರೋಗ್ಯಕರ? ಕೆಂಪು ಮತ್ತು ಹಸಿರು ಮೆಣಸಿನಕಾಯಿ ಪ್ರಯೋಜನ. ಖಾರವಾದ ಮತ್ತು ಮಸಾಲೆಯುಕ್ತ ಆಹಾರ ಅಂತ ಇಷ್ಟಪಡೋರಿಗೆ ಮೆಣಸಿನಕಾಯಿ ಬಿಟ್ಟು ತಯಾರಿಸಿದ ಆಹಾರ ಯಾವುದು ರುಚಿಯಾಗೋದೇ ಇಲ್ಲ. ಅಷ್ಟಕ್ಕೂ ಅತಿ ಸರಳ ಆಹಾರದಲ್ಲಿ ಒಂದು ರೊಟ್ಟಿ, ಒಂದು ನೀರುಳ್ಳಿ ಜೊತೆ ಹಸಿಮೆಣಸಿದ್ರೆ ಸಾಕು. ಸಾಧಾರಣವಾಗಿ ಈ ಬಯಲು ಸೀಮೆಗಳ ಕಡೆ ಎಲ್ಲ ಹೋದಾಗ ನಾವು ಹುಬ್ಬಳ್ಳಿ, ಧಾರವಾಡ ಈ ಸೈಡೆಲ್ಲ ಹೋದಾಗ ಸಾಧಾರಣವಾಗಿ ಹಸಿಮೆಣಸು ಉಪಯೋಗಿಸ್ತಾರೆ ಹೆಚ್ಚಾಗಿ. ಒಂದು ಹಸಿಮೆಣಸು ಮೊಸರನ್ನ ಇದ್ರೂ ಸಾಕು ಅವರಿಗೆ, ಅದೇ ಅಮೃತ. ಇನ್ನು ನಮ್ಮ ಭಾರತೀಯರಲ್ಲಿ ಅಡುಗೆಯಲ್ಲಿ ಹೆಚ್ಚಾಗಿ ಕೆಂಪು ಮೆಣಸನ್ನು ಒಗ್ಗರಣೆ ಹಾಕೋದಕ್ಕೆ ಇಷ್ಟಪಡ್ತಾರೆ. ಆದರೆ ಕೆಲವರು ಹಸಿಮೆಣಸನ್ನು ಹಾಗೆ ಕಚ್ಚಿ ತಿನ್ನೋ ಅಭ್ಯಾಸನೂ ಹೊಂದಿದ್ದಾರೆ. ಮೆಣಸಿನಕಾಯಿಯಲ್ಲಿ ವಿಟಮಿನ್ ಎ, B6, ಸಿ, ಕಬ್ಬಿಣ, ತಾಮ್ರ, ಪೊಟ್ಯಾಷಿಯಂ, ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟ್ಗಳಂಥ ಪೋಷಕಾಂಶನೂ ಇದೆ. ಇದು ಮಾತ್ರ ಅಲ್ಲ, ಕ್ಯಾಪ್ಸೈಸಿನ್, ಬೀಟಾ ಕ್ಯಾರೋಟಿನ್, ಕ್ರಿಪ್ಟೋಕ್ಯಾಂಥಿನ್, ಲ್ಯೂಟಿನ್ ಕ್ಯಾಂಥಿನ್ ಮುಂತಾದ ಒಳ್ಳೆ ಪೋಷಕಾಂಶ ಸಹ ಇದರಲ್ಲಿದೆ. ಮೆಣಸನ್ನು ಸಾಮಾನ್ಯವಾಗಿ ಆಹಾರದ ರುಚಿ ಹೆಚ್ಚಿಸೋದಕ್ಕೆ ಬಳಸ್ತೀವಿ. ಆದರೂ ಹಸಿಮೆಣಸಿನಕಾಯಿನ ಹಸಿ ತಿನ್ನೋದ್ರಿಂದ ಅನೇಕ ಕಾಯಿಲೆ ಗುಣಪಡಿಸ್ಬೋದು ಅಂತ ಇತ್ತೀಚಿನ ಸಂಶೋಧನೆಗಳು ಹೇಳಿವೆ. ಮೇಲ್ನೋಟಕ್ಕೆ ನೋಡೋದಾದರೆ ಬಣ್ಣ ಮತ್ತು ರುಚಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆಯೇ ಹೊರತು ಪೋಷಕಾಂಶ ಮತ್ತು ಆರೋಗ್ಯಕರ ಪ್ರಯೋಜನದಲ್ಲಿ ಹಸಿಮೆಣಸಿನಕಾಯಿಗೂ ಕೆಂಪು ಮೆಣಸಿನಕಾಯಿಗೂ ವ್ಯತ್ಯಾಸನೇ ಇಲ್ಲ. ಮೆಣಸಿನಕಾಯಿ ಒಣಗದಂತೆ ಅದರಲ್ಲಿ ನೀರಿನ ಪ್ರಮಾಣ ಕಡಿಮೆ ಆಗುತ್ತೆ ಅಷ್ಟೇ ಹೊರತು ಉಳಿದಂತೆ ಎಲ್ಲದೂ ಸರಿ ಸಮ ಅಂತಲೇ ಹೇಳ್ಬೋದು. ಆದರೆ ಕೆಂಪು ಮೆಣಸಿನಕಾಯಿಗಳು ಹಸಿರಿನ ಮೆಣಸಿನಕಾಯಿಯಲ್ಲಿ ಇಲ್ಲದ ಕೆಲವೊಂದು ಆರೋಗ್ಯಕರ ಪ್ರಯೋಜನವೂ ಹೊಂದಿದೆ. ಇನ್ನು ಹಸಿರು ಮೆಣಸಿನಕಾಯಿ ಆರೋಗ್ಯದ ಪ್ರಯೋಜನ ನೋಡೋದಾದರೆ ತಾಜಾ ಸಲಾಡ್, ಚಾಟ್ ಮತ್ತು ದಾಲ್, ಸಾಂಬಾರ್, ತಿಳಿಸಾರು ಮೊದಲಾದವುಗಳಿಗೆ ಒಗ್ಗರಣೆ ನೀಡೋದಕ್ಕೆ ಹಸಿಮೆಣಸಿನಕಾಯಿನ ಹೆಚ್ಚಾಗಿ ಉಪಯೋಗಿಸ್ತೀವಿ. ಈ ತಾಜಾತನದ ಜೊತೆನೇ ರುಚಿನೂ ಹೆಚ್ಚಿಸುತ್ತೆ. ಇನ್ನು ಹಸಿರು ಮೆಣಸಿನಕಾಯಿ ತಿನ್ನೋದ್ರಿಂದ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತೆ. ಯಾಕಂದರೆ ಇದರಲ್ಲಿ ಕರಗೋ ನಾರು ಹೆಚ್ಚಿನ ಪ್ರಮಾಣದಲ್ಲಿದೆ. ಇದು ಜೀರ್ಣಕ್ರಿಯೆ ಪ್ರಕ್ರಿಯೆಯನ್ನು ಹೆಚ್ಚು ಆರಾಮ ಮಾಡುತ್ತೆ ಮತ್ತು ಕರುಳನ್ನು ಆರೋಗ್ಯವಾಗಿಸುತ್ತೆ. ಇದಲ್ಲದೆ ಹಸಿಮೆಣಸಿನಕಾಯಿಯಿಂದ ಇನ್ನೂ ತುಂಬಾ ಪ್ರಯೋಜನ ಇದೆ. ಹಸಿರು ಮೆಣಸಿನಕಾಯಿ ತೂಕ ಇಳಿಸೋದಕ್ಕೂ ಸಹಾಯ ಮಾಡುತ್ತೆ. ಯಾಕಂತಂದರೆ ಇದರಲ್ಲಿ ಕ್ಯಾಲೋರೀಸೇ ಇಲ್ಲ. ಅದೇ ಸಮಯದಲ್ಲಿ ಅದರ ಸೇವನೆ ಜೀವರಾಸಾಯನಿಕ ಕ್ರಿಯೆಯನ್ನು ಕೂಡ ಹೆಚ್ಚಿಸುತ್ತೆ. ಇನ್ನು ಹೆಚ್ಚಾಗಿ ವೆಯ್ಟ್ ಲಾಸ್ ಮಾಡೋಕ್ಕೆ ಇಷ್ಟಪಡೋರು ಹಸಿಮೆಣಸಿನಕಾಯಿನೇ ಹೆಚ್ಚಾಗಿ ಉಪಯೋಗಿಸೋದು ಉತ್ತಮ. ವಿಟಮಿನ್ ಎ ಸಮೃದ್ಧ ಆಗಿರೋ ಹಸಿಮೆಣಸಿನಕಾಯಿ ಕಣ್ಣು ಮತ್ತು ಚರ್ಮಕ್ಕೂ ಕೂಡ ತುಂಬ ಪ್ರಯೋಜನಕಾರಿ. ಇನ್ನು ಹೃದಯದ ಆರೋಗ್ಯಕ್ಕೂ ಕೂಡ ಹಸಿಮೆಣಸಿನಕಾಯಿ ತುಂಬಾ ಒಳ್ಳೆಯದು. ಇದರಲ್ಲಿ ಬೀಟಾ ಕ್ಯಾರೋಟಿನ್ ತಾಜಾ ಹಸಿರು ಮೆಣಸಿನಕಾಯಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಈ ಅಂಶ ಹೃದಯ ರಕ್ತನಾಳದ ವ್ಯವಸ್ಥೆ ಸರಿಯಾಗಿ ಕಾರ್ಯನಿರ್ವಹಿಸೋದಕ್ಕೆ ಸಹಾಯ ಮಾಡುತ್ತೆ. ಹಸಿರು ಮೆಣಸಿನಕಾಯಲ್ಲಿ ಅತ್ಯುತ್ತಮ ಪ್ರಮಾಣದ ಆ್ಯಂಟಿ ಆಕ್ಸಿಡೆಂಟ್ ಇದೆ. ಇದು ಕರಗೋ ನಾರಿನಂಶ ಹೇರಳಾಗಿದ್ದು ಜೀರ್ಣಕ್ರಿಯೆಯನ್ನು ತುಂಬ ಸುಗಮವಾಗಿ ಮಾಡುತ್ತೆ. ಇನ್ನು ಕ್ಯಾನ್ಸರ್ನಿಂದ ರಕ್ಷಣೆ. ಮೆಣಸಿನಕಾಯಲ್ಲಿ ವಿಟಮಿನ್ ಸಿ ಥರ ಪ್ರಬಲವಾದ ಉತ್ಕರ್ಷಕ ರೋಗ ನಿರೋಧಕ ಇರೋದರಿಂದ ಇದನ್ನು ಕ್ಯಾನ್ಸರ್ನಿಂದ ರಕ್ಷಿಸೋ ಮಸಾಲ ಅಂತಲೂ ಪರಿಗಣಿಸ್ತಾರೆ. ಉತ್ಕರ್ಷಣ ನಿರೋಧಕಗಳ ಉಪಸ್ಥಿತಿಯಿಂದಾಗಿ ವಿಶೇಷವಾಗಿ ಶ್ವಾಸಕೋಶದ ಕ್ಯಾನ್ಸರ್, ಬಾಯಿ ಕ್ಯಾನ್ಸರ್ ಮತ್ತು ಕರುಳಿನ ಕ್ಯಾನ್ಸರ್ನ ಅಪಾಯ ತಗ್ಸುತ್ತೆ ಅಂತ ಹಲವಾರು ಸಂಶೋಧನೆಗಳು ಹೇಳಿವೆ. ಇನ್ನು ಕೆಂಪು ಮೆಣಸಿನಕಾಯಿ ರುಚಿ ಇಷ್ಟಪಡೋ ಜನರಿಗೆ ಅದ್ರ ಪ್ರಯೋಜನ ಅರಿಯೋದೂ ಅವಶ್ಯಕತೆ. ಮೇಲೋಗ್ರ, ತರಕಾರಿ, ಕಡಿ ಪಕೋಡ ಮತ್ತು ದಹಿವಡ ಮುಂತಾದ ಭಕ್ಷ್ಯಗಳಿಗೆ ಕೆಂಪು ಮೆಣಸಿನ ಪುಡಿ ಸೇರಿಸೋದ್ರಿಂದ ಅವು ರುಚಿ ಮತ್ತು ಬಣ್ಣ ಹೆಚ್ಚಾಗತ್ತೆ. ಕೆಂಪು ಮೆಣಸಿನಕಾಯಿ ಆರೋಗ್ಯ ಪ್ರಯೋಜನಗಳು ಹೀಗಿದೆ. ಇದು ಕೊಬ್ಬನ್ನು ಕರಗಿಸುತ್ತೆ. ಕ್ಯಾಪ್ಸೈಸಿನ್ ಮೆಣಸಿನಕಾಯಲ್ಲಿ ಕಂಡುಬರೋ ಒಂದು ಸಂಯುಕ್ತ. ಇದು ಕೊಬ್ಬನ್ನು ಬಳಸಿಕೊಳ್ಳೋದು ಪ್ರಕ್ರಿಯೆ ವೇಗನ ಹೆಚ್ಚಿಸುತ್ತೆ. ಅಂದರೆ ಸ್ವಲ್ಪ ಸಮಯದಲ್ಲಿ ಹೆಚ್ಚಿನ ಕೊಬ್ಬನ್ನು ಬಳಸುತ್ತೆ.
ಇದಲ್ಲದೆ ಕೆಂಪು ಮೆಣಸಿನಕಾಯಿ ತಿನ್ನೋದ್ರಿಂದ ಮನಸ್ಸಿಗೆ ಮುದ ನೀಡುವಂಥ ಹಾರ್ಮೋನ್ ಉತ್ಪತ್ತಿ ಆಗುತ್ತೆ. ಅದು ನಿಮ್ಮ ಮನಸ್ಥಿತಿಯನ್ನು ಕೂಡ ಸಮತೋಲನಕ್ಕೆ ತರುತ್ತೆ. ಇನ್ನು ರಕ್ತದೊತ್ತಡನ ನಿಯಂತ್ರಣದಲ್ಲಿಡೋದು. ಕೆಂಪು ಮೆಣಸಿನಕಾಯಲ್ಲಿ ಹೆಚ್ಚಾಗಿ ಪೊಟ್ಯಾಷಿಯಂ ಅಂತ ಅಂಶ ನಿಮ್ಮ ರಕ್ತದೊತ್ತಡ ಮಟ್ಟನ ನಿಯಂತ್ರಣದಲ್ಲಿಡೋಕ್ಕೆ ಸಹಾಯ ಮಾಡುತ್ತೆ. ಇತ್ತೀಚಿನ ಕೆಲವು ಅಧ್ಯಯನ ಪ್ರಕಾರ ಕೆಂಪು ಮೆಣಸಿನಕಾಯಿ ರಕ್ತದಲ್ಲಿನ ಸಕ್ಕರೆ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಇನ್ನು ರೋಗ ನಿರೋಧಕ ಶಕ್ತಿಯನ್ನು ಉತ್ತಮಗೊಳಿಸೋದು. ಕೆಂಪು ಮೆಣಸಿನಕಾಯಲ್ಲಿ ವಿಟಮಿನ್ ಸಿ ಥರ ತುಂಬ ಅಂಶಗಳು ಇದೆ. ಇದು ಸಕ್ರಿಯ ಮತ್ತು ಆರೋಗ್ಯಕರ ಉತ್ಕರ್ಷಣ, ರೋಗ ನಿರೋಧಕ ಶಕ್ತಿ ಕೂಡ ಪ್ರಬಲವಾಗಿಸುತ್ತೆ ಮತ್ತು ರೋಗಗಳ ವಿರುದ್ಧ ಹೋರಾಡೋದಕ್ಕೂ ಸಹಾಯ ಮಾಡುತ್ತೆ. ಕೆಂಪು ಮೆಣಸು ಬ್ಯಾಕ್ಟೀರಿಯಾ ವಿರೋಧಿ ಗುಣ ಹೊಂದಿದೆ. ಇದರಿಂದ ದೇಹ ಬ್ಯಾಕ್ಟೀರಿಯಾ ಮುಕ್ತ ಆಗಿರುತ್ತೆ ಮತ್ತು ಇದು ರೋಗ ನಿರೋಧಕ ಶಕ್ತಿಯನ್ನು ಕೂಡ ಬಲಪಡಿಸೋದಕ್ಕೆ ಸಹಾಯ ಮಾಡುತ್ತೆ. ಇನ್ನು ಇದು ಹೃದಯನಾಳದ ಆರೋಗ್ಯ ಕೂಡ ವೃದ್ಧಿಸುತ್ತೆ. ಕೆಂಪು ಮೆಣಸಿನಕಾಯಿ ತಿನ್ನೋದ್ರಿಂದ ತುಂಬ ಗಮನಾರ್ಹ ಪ್ರಯೋಜನ ಅಂದರೆ ಅದು ಹೃದಯದ ರೋಗದ ಅಪಾಯ ಕಡಿಮೆ ಮಾಡುತ್ತೆ. ರಕ್ತ ಹೆಪ್ಪುಗಟ್ಟುವಂಥ ಪ್ರಕ್ರಿಯೆಯಲ್ಲಿ ಕೆಂಪು ಮೆಣಸಿನಕಾಯಿ ನೆರವಾಗುತ್ತೆ. ಇದು ದೇಹದ ರಕ್ತ ಪರಿಚಲನೆ ಉತ್ತಮವಾಗಿಸೋದಕ್ಕೆ ನೆರವಾಗುತ್ತೆ. ಇದರಿಂದ ಹೃದಯದ ರೋಗಗಳು ಕಂಡುಬರೋಂಥ ಸಾಧ್ಯತೆಗಳನ್ನು ತುಂಬಾ ಕಡಿಮೆ ಆಗಿಸುತ್ತೆ. ಇಷ್ಟಾದ್ರೂ ದೇಹಕ್ಕೆ ಯಾವ ಮೆಣಸು ಒಳ್ಳೆಯದು, ಹಸಿರು ಕೆಂಪು ಅಂತ ನೋಡೋದಾದರೆ ಮೆಣಸು ಯಾವುದೇ ಆದರೂ ಅದರದ್ದೇ ಆದ ಪ್ರಯೋಜನ ಇದೆ. ಹೆಚ್ಚಿನ ಪ್ರಯೋಜನ ಎರಡಕ್ಕೂ ಸಮಾನವಾಗಿದೆ. ಆದರೆ ಪ್ರಯೋಜನ ಇದೆ ಅಂತ ಹೇಳಿ ಹೆಚ್ಚು ತಿನ್ನಬಾರ್ದು. ಮೆಣಸಿನ ಸೇವನೆ ಮಿತ ಪ್ರಮಾಣದಲ್ಲಿ ಇರಬೇಕು. ಅಲ್ಲದೆ ಸೇವನೆ ಕ್ರಮ ಕೂಡ ಸೂಕ್ತವಾಗಿಯೇ ಇದ್ದರೆ ಉತ್ತಮ. ಹಸಿಮೆಣಸು ಹಾಗೆ ಅಥವಾ ತಾಜಾ ಅಡುಗೆಯಲ್ಲಿ ಮಾತ್ರ ಬಳಸ್ಬೋದು. ಹೆಚ್ಚೊತ್ತು ಸಂಗ್ರಹಿಸಿಡೋದಾದರೆ ಕೆಂಪು ಮೆಣಸೇ ಉತ್ತಮ. ಅಂದರೆ ಮೆಣಸಿನ ಖಾದ್ಯ ಯಾವುದೇ ಆದರೂ ತಿಂದ ನಂತರ ಕೊನೆಯದಾಗಿ ಮೊಸರನ್ನು ಸೇರಿಸೋದು ಅಗತ್ಯ. ಮೆಣಸಿನ ಪ್ರಮಾಣ ಕೊಂಚ ಹೆಚ್ಚಾದರೆ ಮರುದಿನ ವಾಶ್ರೂಮಿಗೆ, ಟಾಯ್ಲೆಟಿಗೆ ಎಲ್ಲ ಹೋದಾಗ ಉರಿ ಕಾಣಿಸ್ಕೊಳ್ಳುತ್ತೆ. ಮೆಣಸಿನ ಬಗ್ಗೆ ಕೆಲವು ಅಮೂಲ್ಯ ಮಾಹಿತಿ ಹೇಳೋದಾದರೆ ಟೊಮೊಟೊ ಸಿಪ್ಪೆ ಥರನೇ ಮೆಣಸಿನ ಸಿಪ್ಪೆಯಲ್ಲಿ ದೃಢ ಮತ್ತು ನಾವು ಜೀರ್ಣಿಸಿಕೊಳ್ಳಲು ಸಾಧ್ಯವಾಗದೇ ಇರೋ ಸೆಲ್ಯುಲಸ್ ಇದೆ. ಇದು ಜೀರ್ಣವಾಗದೆ ವಿಸರ್ಜಿಸಲ್ಪಡುತ್ತೆ. ಈ ಪದರನೂ ಖಾರನೇ ಆಗಿರೋದ್ರಿಂದ ಮರುದಿನ ಮಲವಿಸರ್ಜನೆ ಸಮಯದಲ್ಲಿ ಉರಿ ಕಾಣಿಸ್ಕೊಳ್ಳುತ್ತೆ. ಇನ್ನು ಮೆಣಸಿನ ಬೀಜಗಳು ಅತಿಯಾಗಿ ಬೆಳೆದಿದ್ರೆ ಇದನ್ನು ಸೇವಿಸಬಾರ್ದು. ಇವು ಮೂತ್ರಪಿಂಡಗಳಲ್ಲಿ ಮತ್ತು ಅಪೆಂಡಿಕ್ಸ್ಗಳಲ್ಲಿ ಕಲ್ಲುಗಳಾಗುತ್ತೆ. ಸಾಮಾನ್ಯವಾಗಿ ಮೆಣಸಿನ ಎಳೆದಿದ್ದಾಗಲೇ ಕೊಯ್ದು ಮಾರಾಟ ಮಾಡೋ ಕಾರಣ ಹೆಚ್ಚಿಗೆ ಇದ್ರ ಬಗ್ಗೆ ಗಮನ ಹರಿಸೋ ಅವಶ್ಯಕತೆ ಇಲ್ಲ. ಒಣಮೆಣಸಿನ ಹಿಟ್ಟು ಮಾಡಿಸೋರು ಅತಿಯಾಗಿ ಬೆಳ್ತಿರೋ ಮೆಣಸಿನ ಪುಡಿ ಮಾಡಿದ್ರೆ ಈ ಪುಡಿ ಅತಿ ಹೆಚ್ಚಿನ ಸೇವನೆ ಅಪಾಯಕಾರಿಯಾಗಬಹುದು. ಹಾಗಾಗಿ ಕೆಂಪು ಮೆಣಸಿನ ಹಿಟ್ಟನ್ನು ಬಳಕೆಯನ್ನು ಕಡಿಮೆ ಮಾಡೋದು ಉತ್ತಮ. ಇನ್ನು ಮೆಣಸನ್ನು ಅಂಗಡಿಯಲ್ಲಿ ತೊಗೊಳ್ಳೋ ಬದಲು ಒಣಮೆಣಸನ್ನು ಸ್ವತಃ ಆರಿಸಿ ನಾವೇ ಕುಟ್ಟಿ ಪುಡಿ ಮಾಡಿಸಿದ್ರೆ ಒಳ್ಳೆಯದು. ಮಾರುಕಟ್ಟೆಯಲ್ಲಿ ಸಿಗೋ ಪ್ಯಾಕೆಟ್ ಪುಡಿಯಲ್ಲಿ ಕಲಬೆರಕೆ ಕೂಡ ಇರ್ಬೋದು. ಹಾಗಾಗಿ ಮನೆಯಲ್ಲೇ ತಯಾರಿಸಿದ ಮೆಣಸಿನ ಪುಡಿ ಅಥವಾ ನಂಬಿಗಸ್ತ ಸಂಸ್ಥೆ ಉತ್ಪನ್ನನೇ ಹೆಚ್ಚಾಕೊಳ್ಳೋದು ಉತ್ತಮ. ಇನ್ನು ರುಚಿ ಮತ್ತು ಆರೋಗ್ಯ ದೃಷ್ಟಿಯಿಂದ ನಮ್ಮ ಕರ್ನಾಟಕದಲ್ಲಿ ಬ್ಯಾಡಗಿ ಅಥವಾ ದೇವರ ಮೆಣಸೇ ಉತ್ತಮ. ಇವು ಕೊಂಚ ದುಬಾರಿ ಅಂತ ಅನಿಸ್ಬೋದು. ಆದರೆ ಬೆಲೆ ಸೂಕ್ತವಿದ್ದಾಗ ತಗೊಂಡು ಶೇಖರಿಸಿಟ್ರೆ ಅದನ್ನು ಹೆಚ್ಚಿನ ಸಮಯದವರೆಗೆ ಉಪಯೋಗಿಸ್ಬೋದು. ಇವಿಷ್ಟು ಮಾನವನ ಆರೋಗ್ಯಕ್ಕೆ ಯಾವ ಮೆಣಸು ಉತ್ತಮ ಅನ್ನೋದ್ರ ಕುರಿತಾದ ಮಾಹಿತಿಯಾಗಿತ್ತು. ಇನ್ನು ಇಂಥ ಹೆಚ್ಚಿನ ವಿಡಿಯೋಗೆ ನಮ್ಮನೆ ಮದ್ದು ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.